ವೀಕ್ಷಕರೇ, ಕೊನೆಗೂ ನಮಗೆ ಬುಧವಾರದ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಸಿಕ್ಕಿರುವಂಥದ್ದು. ಸೊ ಈ ಒಂದು ವೋಟಿಂಗ್ ರಿಸಲ್ಟಲ್ಲಿ 2 ಮತ್ತು 3 4ನೇ ಸ್ಥಾನಕ್ಕೆ ತುಂಬ ಪೈಪೋಟಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಈ ಒಂದು ರಿಸಲ್ಟ್ನಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ಸ್ಗಳು ಬಂದಿದೆ, ಅತಿ ಕಡಿಮೆ ಓಟ್ಸ್ಗಳು ಯಾರಿಗೆ ಬಂದಿದೆ ಮತ್ತು ಇನ್ನು ಬಾಟಮಲ್ಲಿ ಯಾರಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಈ ವಾರ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 10 ಜನ ಸ್ಪರ್ಧಿಗಳ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ 10ನೇ ಸ್ಥಾನದಲ್ಲಿ ನಮ್ಮ ಸೂರಜ್ ಸಿಂಗ್ ಅವರು ಇದ್ದಾರೆ. ಆಲ್ಮೋಸ್ಟ್ ಇವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲೂ ಸಹ, ಬೆಳಗ್ಗೆ ವೋಟಿಂಗ್ನಲ್ಲೂ ಸಹ ಇದೇ ಪ್ಲೇಸಲ್ಲೇ ಇದ್ದರು. ಈಗ ಮಧ್ಯಾಹ್ನದ ವೋಟಿಂಗಲ್ಲೂ ಸಹ 10ನೇ ಸ್ಥಾನದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇವರು ನಿನ್ನೆಯ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 8ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದರು. ಬಟ್ ಆದರೆ ಈಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಸೂರಜ್ ಅವರಿಗೆ ಅತಿ ಕಡಿಮೆ ಓಟ್ಸ್ಗಳು ಬರ್ತಾ ಇದ್ದಾವೆ. ಸೊ ಇವರಿಗೆ ಬಂದಿರುವಂಥ ಓಟ್ಸ್ಗಳು 2.0% ಓಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರು ವೋಟಿಂಗ್ನಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 9ನೇ ಸ್ಥಾನ. ಹೌದು, 9ನೇ ಸ್ಥಾನದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ. ಬಟ್ ವೋಟಿಂಗ್ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 9ನೇ ಸ್ಥಾನದಲ್ಲಿರುವಂಥವ್ರು ನಮ್ಮ ಧನುಷ್ ಅವರು. ಸೊ ಧನುಷ್ ಅವರಿಗೆ ಬಂದಿರುವಂಥ ಓಟ್ಸ್ಗಳು 2.6% ಓಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವರು ನಿನ್ನೆ ವೋಟಿಂಗ್ ರಿಸಲ್ಟ್ನಲ್ಲೂ ಇದೇ ಸ್ಥಾನದಲ್ಲೇ ಇದ್ದರು. ಬಟ್ ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲೂ ಸಹ ಇದೇ ಸ್ಥಾನದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ 9ನೇ ಸ್ಥಾನದಲ್ಲಿರುವಂಥ ಧನುಷ್ ಮತ್ತು 10ನೇ ಸ್ಥಾನದಲ್ಲಿರುವಂಥ ಸೂರಜ್ ಅವರ ಓಟ್ಗಳನ್ನ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಧನುಷ್ ಅವರಿಗೆ 0.6% ಓಟ್ಗಳು ಜಾಸ್ತಿ ಬಂದಿರೋ ಕಾರಣ ಇವರು ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರು 9ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ 8ನೇ ಸ್ಥಾನ. ಹೌದು, 8ನೇ ಸ್ಥಾನ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಮಾಳು ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ ಮಾಳು ಅವರಿಗೆ ಬಂದಿರುವಂಥ ಓಟ್ಸ್ಗಳು 3.8% ಓಟ್ಗಳು ಬಂದಿದ್ದಾವೆ. ಸೊ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದೆ. ಬಟ್ ಆದರೆ ನಿನ್ನೆಯ ವೋಟಿಂಗ್ ರಿಸಲ್ಟಲ್ಲಿ ಇವರು 6ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ರು. ಬಟ್ ಇದೀಗ ಸಡನ್ಲಿ ಬುಧವಾರದ ವೋಟಿಂಗ್ನಲ್ಲಿ 8ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ವೋಟಿಂಗ್ಸ್ ಏನು ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಆದರೆ ಪ್ಲೇಸಸಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ 7ನೇ ಸ್ಥಾನ. ಸೊ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 7ನೇ ಸ್ಥಾನದಲ್ಲಿರುವಂಥವರು ನಮ್ಮ ಮ್ಯೂಟೆನ್ ರಘು ಅವರು. ಸೊ ಮ್ಯೂಟೆನ್ ರಘು ಅವರಿಗೆ ಬಂದಿರುವಂಥ ಓಟ್ಸ್ಗಳು 3.9% ಓಟ್ಗಳು ಬಂದಿದ್ದಾವೆ. ಬಟ್ ಇವರಿಗೆ ತೀರಾ ಕಡಿಮೆ ಓಟ್ಸ್ಗಳು ಬರ್ತಾ ಇದ್ದಾವೆ, ಯಾಕೋ ಏನೋ ಗೊತ್ತಿಲ್ಲ. ಸೊ ನಿನ್ನೆ ವೋಟಿಂಗ್ ರಿಸಲ್ಟಲ್ಲಿ ಇವರು 4ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಸಡನ್ಲಿ ಬುಧವಾರದ ವೋಟಿಂಗ್ನಲ್ಲಿ ಸಹ 7ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ತುಂಬ ಜನ ಅಂದ್ಕೊಂಡಿದ್ರಿ 3 ಮತ್ತು 4ನೇ ಸ್ಥಾನದಲ್ಲಿ ರಘು ಅವರು ಕಾಣಿಸ್ಕೊತಾರೆ ಅಂತ. ಬಟ್ ಆದರೆ ಇವರು ಬುಧವಾರದ ವೋಟಿಂಗ್ನಲ್ಲಿ 7ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬಟ್ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದ್ದಾವೆ. ಬಟ್ ಆದರೂ ಕೂಡ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ 7ನೇ ಸ್ಥಾನದಲ್ಲಿರುವಂಥ ರಘು ಅವರಿಗೆ ಬಂದಿರುವಂಥ ಓಟ್ಸ್ಗಳು 3.9% ಓಟ್ಗಳು ಬಂದಿದ್ದಾವೆ. ಹಾಗೆ 8ನೇ ಸ್ಥಾನದಲ್ಲಿರುವಂತಹ ನಮ್ಮ ಮಾಳು ಅವರ ಓಟ್ನ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಮಾಳು ಅವರಿಗೆ 3.8% ಓಟ್ಗಳು ಬಂದಿದ್ದಾವೆ. ಸೊ ಮ್ಯಾಕ್ಸಿಮಮ್ ಅದು 0.1% ಓಟ್ನಲ್ಲಿ ಮಾತ್ರ ರಘು ಅವರು ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಓಟಲ್ಲಿ ಏನಾದರೂ ಮಾಳು ಅವರಿಗೆ ಜಾಸ್ತಿ ಓಟ್ಗಳು ಬಂದರೆ ಇಲ್ಲಿ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ 6ನೇ ಸ್ಥಾನ. ಹೌದು, ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 6ನೇ ಸ್ಥಾನದಲ್ಲಿ ನಮ್ಮ ಧ್ರುವಂತ್ ಅವರು ಕಾಣಿಸ್ಕೊತಾ ಇದ್ದಾರೆ. ಧ್ರುವಂತ್ ಅವ್ರಿಗಂತೂ ತುಂಬ ಚೆನ್ನಾಗಿರೋ ಓಟ್ಸ್ಗಳು ಬರ್ತಾ ಇದ್ದಾವೆ ಸೊ ಕಳೆದ ವಾರದಿಂದ. ಸೊ ಅದೇ ರೀತಿ ಈ ವಾರನೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವರಿಗೆ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಬಂದಿರುವಂಥ ಓಟ್ಸ್ಗಳು 5.9% ಓಟ್ಗಳು ಬಂದಿದ್ದಾವೆ. ಸೊ ಇಷ್ಟು ಓಟ್ಗಳು ಬಂದಿರೋ ಕಾರಣ ಇವರು 6ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ 5ನೇ ಸ್ಥಾನ. ಸೊ 5ನೇ ಸ್ಥಾನದಲ್ಲಿರುವಂಥವರು ಅಂದರೆ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 5ನೇ ಸ್ಥಾನದಲ್ಲಿ ಸ್ಪಂದನ ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ ಸ್ಪಂದನ ಅವರಿಗೆ ಬಂದಿರುವಂಥ ಓಟ್ಸ್ಗಳು 6.6% ಓಟ್ಗಳು ಬಂದಿದ್ದಾವೆ. ಬಟ್ ನಿನ್ನೆ ವೋಟಿಂಗ್ ರಿಸಲ್ಟಲ್ಲಿ ಇವರು 3ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ರು. ಬಟ್ ಈಗ ಸಡನ್ಲಿ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬಟ್ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದ್ದಾವೆ. ಬಟ್ ಇಲ್ಲಿ 5ನೇ ಸ್ಥಾನದಲ್ಲಿರುವಂತಹ ಸ್ಪಂದನ ಮತ್ತು 6ನೇ ಸ್ಥಾನದಲ್ಲಿರುವ ಧ್ರುವಂತ್ ಅವರ ವೋಟಿಂಗ್ನ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಸ್ಪಂದನ ಅವರಿಗೆ 0.5% ಓಟ್ನಲ್ಲಿ ಲೀಡ್ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಓಟ್ಸ್ಗಳು ಜಾಸ್ತಿ ಬಂದಿರೋ ಕಾರಣ ಇವರು ಧ್ರುವಂತ್ ಅವರ ಪ್ಲೇಸ್ಗಿಂತ 1 ಪ್ಲೇಸ್ ಜಾಸ್ತಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ 4ನೇ ಸ್ಥಾನ. ಸೊ ಈ
4ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಆಲ್ಮೋಸ್ಟ್ ನಿನ್ನೆಯ ವೋಟಿಂಗ್ ರಿಸಲ್ಟಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ರು. ಬಟ್ ಇದೀಗ ಸಡನ್ಲಿ ಬುಧವಾರದ ವೋಟಿಂಗ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರ ಫ್ಯಾನ್ಸ್ಗಳು ಒಳ್ಳೆ ವೋಟ್ನೇ ಮಾಡ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, ಅಶ್ವಿನಿ ಗೌಡ ಅವರು. ಸೊ ಅಶ್ವಿನಿ ಗೌಡ ಅವರಿಗೆ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಬಂದಿರುವಂಥ ವೋಟ್ಸ್ಗಳು 7.9% ವೋಟ್ಗಳು ಬಂದಿದ್ದಾವೆ. ಬಟ್ ಒಳ್ಳೆ ವೋಟಿಂಗ್ಸೇ ಬಂದಿದೆ. ಬಟ್ ಇದೀಗ ಸೊ ಅವ್ರು 4ನೇ ಪ್ಲೇಸಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ, ಸೊ ಈ ಸ್ಪರ್ಧಿ ಮಾತ್ರ ನಿನ್ನೆ ವೋಟಿಂಗ್ನಲ್ಲಿ ತುಂಬ ಡೇಂಜರ್ ಝೋನಲ್ಲಿದ್ದರು. ಅಂದರೆ ಕೊನೆಯ ಸ್ಥಾನದಲ್ಲಿದ್ದರು, 10ನೇ ಸ್ಥಾನದಲ್ಲಿ. ಬಟ್ ಆದರೆ ಸಡನ್ಲಿ ಬುಧವಾರದ ವೋಟಿಂಗ್ನಲ್ಲಿ ಇವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಳ್ಳೆ ಕಮ್ಬ್ಯಾಕೇ ಮಾಡಿದ್ದಾರೆ. ಅಷ್ಟೇ ಇಲ್ಲ, ಇವರ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ವೋಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 3ನೇ ಸ್ಥಾನದಲ್ಲಿರುವಂಥವರು ರಾಶಿಕಾ ಅವರು. ಸೊ ರಾಶಿಕಾ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 8.7% ವೋಟ್ಗಳು ಬಂದಿದ್ದಾವೆ. ಅಷ್ಟೇ ಅಲ್ಲದೆ ಇಲ್ಲಿ 3ನೇ ಸ್ಥಾನದಲ್ಲಿರುವಂಥ ರಾಶಿಕಾ ಅವರು ಮತ್ತು 4ನೇ ಸ್ಥಾನದಲ್ಲಿರುವಂಥ ಅಶ್ವಿನಿಯವರ ಮಧ್ಯೆ ತುಂಬ ಪೈಪೋಟಿ ನಡೆಯುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಇಲ್ಲಿ ರಾಶಿಕಾ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 8.7% ವೋಟ್ಗಳು, ಅಶ್ವಿನಿ ಅವರಿಗೆ ಬಂದಿರುವಂಥ ವೋಟ್ಗಳು 7.9% ವೋಟ್ಗಳು. ಇಲ್ಲಿ ಮ್ಯಾಕ್ಸಿಮಮ್ ಒಂದು 0.8% ವೋಟ್ಗಳಲ್ಲಿ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ 0.8% ವೋಟ್ಗಳು ಇಲ್ಲಿ ರಾಶಿಕಾ ಅವರಿಗೆ ಜಾಸ್ತಿ ಬಂದಿರೋ ಕಾರಣ ಸೊ ರಾಶಿಕಾ ಅವರು 3ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಅಶ್ವಿನಿ ಅವರು 4ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಇವರ ಮಧ್ಯೆ ತುಂಬ ಪೈಪೋಟಿ ನಡೆಯುವಂಥ ಚಾನ್ಸಸ್ ತುಂಬಾ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಶನಿವಾರದವರೆಗೆ ವೋಟಿಂಗ್ ಪೋಲ್ ಆನಲ್ಲೇ ಇರುತ್ತೆ. ಅದರೊಳಗಡೆ ಬದಲಾವಣೆಗಳು ಆಗ್ಬೋದು, ಆಗದೇ ಇರ್ಬೋದು. ಬಟ್ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋದಾದರೆ, ಸೊ ಟಾಪ್ 2 ಪ್ಲೇಸ್, ಈ ಒಂದು ಪ್ಲೇಸಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಹೇಳ್ತಾನೆ ಇರ್ತಿದ್ವಿ ಈ ಒಂದು ಪ್ಲೇಸಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋದು ತುಂಬ ಕಷ್ಟ ಅಂತ. ಸೊ ಅದೇ ರೀತಿ ಈಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿರುವಂಥವರು ರಕ್ಷಿತಾ ಅವರು. ಸೊ ರಕ್ಷಿತಾ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 21.5% ವೋಟ್ಗಳು. ಆಲ್ರೆಡಿ 21% ವೋಟ್ಗಳನ್ನ ಕ್ರಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಬೆಳಗ್ಗೆ ವೋಟಿಂಗ್ನಲ್ಲಿ ಮ್ಯಾಕ್ಸಿಮಮ್ ಅಂದರೂ 15% ವೋಟ್ಗಳನ್ನ ಕ್ರಾಸ್ ಮಾಡಿದರು. ಸಡನ್ಲಿ ಈಗ ಮಧ್ಯಾಹ್ನದ ವೋಟಿಂಗ್ನಲ್ಲಿ 5%ಗಳನ್ನ ಜಾಸ್ತಿ ಕ್ರಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಇವರಿಗೆ ಬಂದಿರುವಂಥ ವೋಟ್ಸ್ಗಳು 21.5% ವೋಟ್ಗಳು ಬಂದಿದ್ದಾವೆ. ಬಟ್ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಫ್ಯಾನ್ ಪೇಜ್ ಸಪೋರ್ಟಿಂಗ್ ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಇವರು ಈ ಒಂದು ಪ್ಲೇಸಸ್ಸಲ್ಲಿ ಯಾವುದೇ ರೀತಿಯ ಪೈಪೋಟಿ ನಡೀತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಮೊದಲ ಸ್ಥಾನ. ಸೊ ಮೊದಲ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಲಕ್ಷ ವೋಟ್ಗಳು ಬರ್ತಾ ಇದ್ದಾವೆ ಪ್ರತಿದಿನ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಗೆ ಈಗ ಬಂದಿರುವಂಥ ವೋಟ್ಸ್ಗಳು ಅಂದರೆ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಆಲ್ರೆಡಿ 40% ವೋಟ್ಗಳನ್ನ ಕ್ರಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಗಿಲ್ಲಿ ನಟ. ಸೊ ಗಿಲ್ಲಿ ನಟ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 41% ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಒಳ್ಳೆ ವೋಟಿಂಗ್ಸೇ ಬರ್ತಾ ಇದೆ. ಸೊ ಇವರ ಒಂದು ಪ್ಲೇಸಸ್ಸಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಗಿಲ್ಲಿ ಅವರಿಗೆ 40% ವೋಟ್ಗಳು ಬಂದಿದ್ದಾವೆ. ಸೊ 2ನೇ ಸ್ಥಾನದಲ್ಲಿರುವಂತಹ ರಕ್ಷಿತಾ ಅವರ ವೋಟ್ಗಳನ್ನ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ರಕ್ಷಿತಾ ಅವರಿಗೆ 21% ವೋಟ್ಗಳು ಬಂದಿದ್ದಾವೆ, ಗಿಲ್ಲಿ ಅವರಿಗೆ 40% ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೂ ರಕ್ಷಿತಾ ಅವರಿಗೆ ಬಂದಿರುವಂಥ 0.5% ವೋಟ್ಗಳು ಬಂದರೂ ಕೂಡ ಇಲ್ಲಿ ಗಿಲ್ಲಿಯವರ ಸ್ಥಾನವನ್ನು ಬೀಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೂ ಈಗ ಪಡೆದಿರುವಂಥ ವೋಟ್ಗಳು ಡಬಲ್ ಆಗಿ ಪಡಿಬೇಕಾಗುತ್ತೆ. ಆ ಒಂದಿಷ್ಟು ವೋಟ್ಗಳನ್ನ ಪಡ್ಕೊಂಡ್ರೆ ಅವರು ಗ್ಯಾರಂಟಿ ಗಿಲ್ಲಿಯವರ ಪ್ಲೇಸ್ನ ಬೀಟ್ ಮಾಡ್ತಾರೆ. ಬಟ್ ಇದು ಬೀಟ್ ಮಾಡುವಂಥದ್ದು ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿರುವಂಥವರು ಗಿಲ್ಲಿ ನಟ, 2ನೇ ಸ್ಥಾನ ಪಡ್ಕೊಂಡವರು ರಕ್ಷಿತಾ, 3ನೇ ಸ್ಥಾನ ರಾಶಿಕಾ, 4ನೇ ಸ್ಥಾನ ಅಶ್ವಿನಿ, 5ನೇ ಸ್ಥಾನ ಸ್ಪಂದನ, 6ನೇ ಸ್ಥಾನ ಧ್ರುವಂತ್, 7ನೇ ಸ್ಥಾನ ರಘು, 8ನೇ ಸ್ಥಾನ ಮಾಳು, 9ನೇ ಸ್ಥಾನ ಧನುಷ್, 10ನೇ ಸ್ಥಾನ ಸೂರಜ್. ಬಟ್ ಇದೀಗ ಬುಧವಾರದ ಮಧ್ಯಾಹ್ನದ ವೋಟಿಂಗ್ನಲ್ಲಿ ಬಾಟಮ್ 2 ಪ್ಲೇಸಲ್ಲಿರುವಂಥವರು ಸ್ಪಂದನ ಹಾಗೂ ಧ್ರುವಂತ್ ಅವರು, ಬಾಟಮ್ 4 ಪ್ಲೇಸಲ್ಲಿರುವಂಥವರು ರಘು ಮತ್ತು ಮಾಳು, ಧನುಷ್, ಸೂರಜ್. ಈ 4 ಜನ ಸ್ಪರ್ಧಿಗಳಲ್ಲಿ ಅತಿ ಕಡಿಮೆ ವೋಟ್ಸ್ಗಳು ಬಂದಿರುವಂಥದ್ದು ಸೂರಜ್ ಅವರಿಗೆ ಅಂತಲೂ ಕೂಡ ಹೇಳ್ಬೋದು. ಸೂರಜ್ ಅವರಿಗೆ ಬಂದಿರುವಂಥ ವೋಟ್ಸ್ಗಳು 2.0% ವೋಟ್ಗಳು. ಬಟ್ ಈ 4 ಜನ ಸ್ಪರ್ಧಿಗಳನ್ನ ಕಂಪೇರ್ ಮಾಡಿದ್ರೆ ಇವರಿಗೆ ತುಂಬ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ. ಸೊ ಉಳಿದಿರುವಂಥ ಸ್ಪರ್ಧಿಗಳು ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ. ಸೊ ಈ 4 ಜನನ ಕಂಪೇರ್ ಮಾಡಿದ್ರು ಕೂಡ ಈ 4 ಜನದಲ್ಲಿ ತುಂಬ ಕಡಿಮೆ ಬಂದಿರುವಂಥದ್ದು ಸೂರಜ್ ಅವರಿಗೆ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವೋಟಿಂಗ್ ರಿಸಲ್ಟ್ ಇಷ್ಟ ಆಗಿತ್ತು. ಈ ವೋಟಿಂಗ್ ರಿಸಲ್ಟ್ಸ್ ಇಷ್ಟವಾದರೆ ನಾವು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ವೋಟ್ಸ್ಗಳು ಬರ್ಬೋದು ಈ ವಾರ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವೋಟಿಂಗ್ ರಿಸಲ್ಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.